ನಮ್ಮ ಕರ್ನಾಟಕದ ಈ ಜಿಲ್ಲೆ ಹಾಲು ಉತ್ಪಾದನೆಯಲ್ಲಿ ಡೆನ್ಮಾರ್ಕ್ ಕಂಟ್ರಿಯನ್ನೇ ಮೀರಿಸಿದೆ. ಹಿಂದೆ ಕೋಲಾರವನ್ನು ಕೋಲಾರಪುರ ಎಂದು ಕರೆಯಲಾಗುತ್ತಿತ್ತು. ಅದು ಕ್ರಮೇಣ ಕೋಲಾರ ಆಗಿದೆ. ಕೋಲಾರ ಜಿಲ್ಲೆಯ ಸುತ್ತಳತೆ ಅಂದಾಜು 3,969 ಸ್ಕ್ವೇರ್ ಕಿಲೋಮೀಟರ್ಸ್. ಈ ಜಿಲ್ಲೆಯ ತಲಾ ಆದಾಯ 1,90,000 ರೂಗಳು ಹಾಗೂ ಸಾಕ್ಷರತೆ ಪ್ರಮಾಣ 75%. ಕೋಲಾರದಲ್ಲಿ ಒಟ್ಟು 6 ತಾಲೂಕುಗಳಿವೆ. ಕೋಲಾರ, ಬಂಗಾರಪೇಟೆ, ಮಾಲೂರು, ಮುಳಬಾಗಿಲು, ಶ್ರೀನಿವಾಸಪುರ ಹಾಗೂ ಕೆಜಿಎಫ್. ಕೋಲಾರದ ಪ್ರಮುಖ ಸ್ಥಳಗಳು ಕೋಲಾರಮ್ಮ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ, ಕೋಟೆಲಿಂಗೇಶ್ವರ ದೇವಸ್ಥಾನ, ಅಂತರ್ಗಂಗೆ, ಚಿಕ್ಕ ತಿರುಪತಿ ಹಾಗೂ ಕೆಜಿಎಫ್. ಕೋಲಾರ ಜಿಲ್ಲೆಯ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕೋಲಾರ ಜಿಲ್ಲೆಯು ಹಾಲು ಉತ್ಪಾದನೆಗೆ ಹೆಸರುವಾಸಿಯಾಗಿದ್ದು ಇತ್ತೀಚೆಗೆ ಒಟ್ಟು ಹಾಲು ಉತ್ಪಾದನೆಯಲ್ಲಿ ಡೆನ್ಮಾರ್ಕ್ ಕಂಟ್ರಿಯನ್ನೇ ಮೀರಿಸಿದೆ. ಕೋಲಾರವು ಏಷ್ಯಾದಲ್ಲಿ 2ನೇ ಅತಿ ದೊಡ್ಡದಾದ ಹಾಗೂ ದಕ್ಷಿಣ ಭಾರತದಲ್ಲಿಯೇ ಅತಿ ದೊಡ್ಡದಾದ ಎಪಿಎಂಸಿ ಮಾರುಕಟ್ಟೆಯನ್ನು ಹೊಂದಿದೆ. ಕೋಲಾರವು ಮಾವು ಮತ್ತು ಟೊಮೆಟೊ ಉತ್ಪಾದನೆಯಲ್ಲಿ ಭಾರತದಲ್ಲಿ ಮುಂಚೂಣಿಯಲ್ಲಿದ್ದು ಇಲ್ಲಿಂದ UK, US, UAE ನಂತಹ ವಿವಿಧ ರಾಷ್ಟ್ರಗಳಿಗೂ ರಫ್ತು ಮಾಡಲಾಗುತ್ತದೆ. ಹಾಗೂ ಕೊನೆಯದಾಗಿ KGFನಲ್ಲಿ 1880ರಿಂದ 2001ರವರೆಗೂ 800 ಟನ್ಗಿಂತಲೂ ಹೆಚ್ಚು ಚಿನ್ನದ ಉತ್ಪಾದನೆ ನಡೆದಿದ್ದು ಒಂದು ಕಾಲದಲ್ಲಿ ವಿಶ್ವದ ಅತ್ಯಂತ ಆಳವಾದ ಚಿನ್ನದ ಗಣಿಯಾಗಿತ್ತು. 2001ರಲ್ಲಿ KGFನಲ್ಲಿ ಚಿನ್ನದ ಉತ್ಪಾದನೆ ನಿಲ್ಲಿಸಲಾಗಿತ್ತು. ಈಗ ಕೇಂದ್ರ ಸರ್ಕಾರ ಮತ್ತೆ ಉತ್ಪಾದನೆಯನ್ನು ಶುರು ಮಾಡಲು ಚಿಂತಿಸುತ್ತಿದೆ.